ನಮಸ್ತೆ. ನಾನು ಒಬ್ಬಿಟ್ಟು ಸಾರು ಮಾಡೋದು ತೋರಿಸ್ತೀನಿ ನೋಡಿ. ಒಬ್ಬಿಟ್ಟು ಸಾರು ತಗೊಂಡಿದ್ದೀನಿ, ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಒಲೆ ಮ್ಯಾಗಿಟ್ಟು ನಾನು ಕುದಿಸ್ತೀನಿ ನೋಡಿ. ನಾನು 2 ಟೊಮೊಟೊ ತಗೊಂಡಿದ್ದೀನಿ, ತೊಳ್ಕೊಂಡು ಇವಾಗ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ. ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಇವಾಗ ನಾನು ಖಾರದ ಪುಡಿ ಹಾಕ್ತೀನಿ. ಅರಿಶಿಣ ಹಾಕ್ತೀನಿ ನೋಡಿ. ಉಪ್ಪು ಹಾಕ್ತೀನಿ. ನೋಡಿ, ನಾನು ಸ್ವಲ್ಪ ಹೂರ್ಣ ಹಾಕ್ತೀನಿ. ಒಬ್ಬಿಟ್ಟು ಹೂರ್ಣ ರುಬ್ಕೊಂಡಿವಲ್ಲ, ಅದು ಹಾಕ್ತೀನಿ ನೋಡಿ. ನೋಡಿ, ಒಂದು 10 ನಿಮಿಷ ಕುದ್ದಕ್ಕೆ ಬಿಡ್ತೀನಿ ನಾನು. ನೋಡಿ, ಇವಾಗ ಕುದ್ದಿದೆ ನೋಡೋಣ. ಟೊಮೊಟೊ ಎಲ್ಲ ಕುದ್ದಿದೆ. ಟೊಮೊಟೊ ಹಾಕಿದ್ದೀನಲ್ಲ, ಅದು ನಾನು ಸಪ್ರೇಟಾಗಿ ತಕ್ಕೊತೀನಿ. ಟೊಮೊಟೊ ತಗೊಂಡಿದ್ದೀನಿ ನೋಡಿ. ಅದನ್ನು ಸ್ವಲ್ಪ ಸಣ್ಣಗೆ ಈ ಥರ ಮಾಡಬೇಕು. ಇವಾಗ ಆಗಿದೆ ನೋಡಿ. ಸಣ್ಣಗಿದಾಗಿ ಮಸ್ಕೊಂಡಿದ್ದೀನಿ. ಈ ಸಾರನ್ನ ಇದಕ್ಕೆ ಹಾಕ್ತೀನಿ ನಾನು. ನಾವು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದು ಬಿಸಿಯಾಗಿದೆ, ಅದೇ ಎಣ್ಣೆ ಹಾಕ್ತೀನಿ ನೋಡಿ. ಇವಾಗ ಸಾಸಿವೆ ಹಾಕ್ತೀನಿ. ಜೀರಿಗೆ ಹಾಕ್ತೀನಿ ನೋಡಿ. ಬೆಳ್ಳುಳ್ಳಿ ಹಾಕ್ತೀನಿ. ಕರಿಬೇವಿನ ಸೊಪ್ಪು ಹಾಕ್ತೀನಿ ನೋಡಿ. ಇವಾಗ ಆಗಿದೆ ಸಾಂಬಾರು. ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅದಕ್ಕೆ. ನೋಡಿ, ಆಗಿದೆ ಇವಾಗ ಸಾಂಬಾರು. ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ತೀನಿ ನೋಡಿ. ಒಬ್ಬಟ್ಟು ಸಾರು. ಕಾಯಿ ಎಲ್ಲ ರುಬ್ಬಿ ಹಾಕ್ತಾರೆ, ನಾವು ಹಾಕಲ್ಲ ಅದಕ್ಕೆ. ಇದು ನೋಡಿ, ಇದೇ ಥರನೇ ಮಾಡ್ತೀವಿ ನಾವು. ನಮ್ಮ ಉತ್ತರ ಕರ್ನಾಟಕ ಸೈಡು ಇದೇ ಥರನೇ ಮಾಡೋದು. ನೋಡಿ, ಒಬ್ಬಟ್ಟು ಸಾರು ರೆಡಿಯಾಗಿದೆ. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ, ಇದೇ ಥರನೇ ಚೆನ್ನಾಗಿರುತ್ತೆ.